ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಪ್ರತಿದಿನ ನಮ್ಮ ಜೀವನದಲ್ಲಿ ನಮಗಿರುವಂತಹ ಕೆಲಸದ ಒತ್ತಡ, ನಮ್ಮ ಲೈಫ್ ಸ್ಟೈಲ್ ಹಾಗೂ ನಾವು ಸೇವಿಸುವಂತಹ ಆಹಾರ ನಮ್ಮ ದೇಹದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಅದೆಲ್ಲದರ ಪರಿಣಾಮ ನಾವು ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತೀವಿ. ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಸಾಮಾನ್ಯ ಆಗ್ಬಿಟ್ಟಿದೆ. ಅದರಲ್ಲಿ ಆರ್ಥರೈಟಿಸ್ ಸಮಸ್ಯೆ ಕೂಡ ಒಂದು. ಹಾಗಾದ್ರೆ ಆರ್ಥರೈಟಿಸ್ ಅಂದ್ರೆ ಏನು? ಈ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿದೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ವಿಂದು ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಾಗಲೇ ಹೇಳಿದಾಗ ಇತ್ತೀಚಿನ ದಿನಗಳು ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಮನ್ ಅನ್ಸ್ಬಿಟ್ಟಿದೆ. ಅದರಲ್ಲಿ ಆರ್ಥರೈಟಿಸ್ ಕೂಡ ಒಂದು. ಹೆಚ್ಚಾಗಿ ಜನರು ಆರ್ಥರೈಟಿಸ್ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ. ಹಾಗಾಗಿ ಮೊದಲಿಗೆ ಆರ್ಥರೈಟಿಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಈಗ ಆರ್ಥರೈಟಿಸ್ ಅಂದ್ರೆ ಮೇನ್ಲಿ ನಮ್ಗೆ ಏನ್ ಯೋಚನೆ ಬರುತ್ತೆ ಅಂದ್ರೆ ವೃದ್ಧಾಪ್ಯದಲ್ಲಿ ಬರೋ ಅಂತ ಸಮಸ್ಯೆ ಅಂತ ಅನ್ಕೋತಾ ಇರ್ತೀವಿ. ಬಟ್ ಈಗಿನ ಕಾಲದಲ್ಲಿ ಆರ್ಥರೈಟಿಸ್ ಸಮಸ್ಯೆ ಅನ್ನೋದು ಈವನ್ ತುಂಬಾ ಚಿಕ್ಕ ವಯಸ್ಸವ್ರಿಗೂ ಕೂಡ ಕಾಡ್ತಾ ಇರುವಂತ ಸಮಸ್ಯೆ ಅಂತಾನೆ ಹೇಳ್ಕೋಬಹುದು. ಅಂತದ್ರಲ್ಲಿ ಆರ್ಥರೈಟಿಸ್ ಅಂದ್ರೆ ಏನು? ಸೊ ಅದಕ್ಕಿಂತ ಮೊದಲೇ ನಮ್ದು ಮೂಳೆ ರಚನೆ ಅನ್ನೋದು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಆರ್ತ್ರ ಅಂದ್ರೆ ಜಾಯಿಂಟ್, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಸೊ ಜಾಯಿಂಟ್ ಅಲ್ಲಿ ಕಂಡು ಬರುವಂತ ಒಂದು ಇನ್ಫ್ಲಮೇಟರಿ ಪ್ರಾಸೆಸ್ ನ ನಾವು ಆರ್ಥರೈಟಿಸ್ ಅಂತ ಹೇಳ್ಕೋಬಹುದು. ರಚನೆ ವಿಷಯಕ್ಕೆ ಬಂದಾಗ ಜಾಯಿಂಟ್ ಅಂದ್ರೆ ಎರಡು ಮೂಳೆ ಸೇರೋ ಜಾಗ. ಸೊ ಸಾಮಾನ್ಯವಾಗಿ ಆ ಮೂಳೆ ಸುತ್ತಮುತ್ತ ಕಾರ್ಟಿಲೇಜ್ ಅಂತ ಒಂದು ರಬ್ಬರ್ ಬ್ಯಾಂಡ್ ತರ, ನಮಗೆ ಕುಷನ್ ಫ್ಯಾಕ್ಟರ್ ತರ ಕಾರ್ಟಿಲೇಜ್ ಅಂತ ಅಂಶ ಅನ್ನೋದು ಇರುತ್ತೆ. ಎಸ್ಪೆಷಲಿ ತೂಕ ತಡೆಯುವಂತ ಸಂಧಿಗಳಲ್ಲಿ, ಅಂದ್ರೆ ಮಂಡಿ ಇರಬಹುದು, ಸೊಂಟ ಇರಬಹುದು, ಕತ್ತಿರಬಹುದು, ಇಂಥದ್ರಲ್ಲಿ. ಅದ್ರ ಜೊತೆಗೆ ಒಂದು ಎಣ್ಣೆ ಅಂಶ ವಿಚ್ ಇಸ್ ಅಂದ್ರೆ ಸೈನೋವಿಲ್ ಫ್ಲೂಯಿಡ್ ಅಂತ ನಾವು ಹೇಳ್ಕೋಬಹುದು. ಈ ಸೈನೋವಿಲ್ ಫ್ಲೂಯಿಡ್ ಅನ್ನೋದು ನಮ್ಮ ಮೂಳೆಗೆ ಕೊಡುವಂತ ಲೂಬ್ರಿಕೇಟಿಂಗ್ ಫ್ಯಾಕ್ಟರ್, ಅಂದ್ರೆ ಒಂದು ಶಾಕ್ ಅಬ್ಸರ್ವರ್ ತರ ನಾವು ಮಾಡುವಂತ ಕೆಲಸಕ್ಕೆ ಅದು ತುಂಬಾ ಕುಷನಿಂಗ್ ತರ ಅದು ಕೊಡ್ತಾ ಹೋಗ್ತಾ ಇರುತ್ತೆ. ಬಟ್ ಯೂಶುವಲ್ ಆಗಿ ವೇರ್ ಅಂಡ್ ಟೇರ್ ಪ್ರಾಸೆಸ್ ಇಂದ, ಅಂದ್ರೆ ಹೆಚ್ಚಾಗಿ ನಮ್ಗೆ ಈ ತರ ಜಾಯಿಂಟ್ಸ್ ಗಳನ್ನ ಯೂಸೇಜ್ ಇಂದ ವಯಸ್ಸಾಗಿರೋರಾಗಿರ್ಬಹುದು, ಅಂತದ್ರಿಂದ ಈ ಮೂಳೆ ಕ್ರಮೇಣ ಸವಿತಾ ಬರ್ತಾ ಇರುತ್ತೆ. ಈಗಿನ ಕಾಲದಲ್ಲಿ ವೈಟಮಿನ್ ಡಿ ಕೊರತೆ ಕೂಡ ತುಂಬಾ ಹೆಚ್ಚಾಗಿ ನೋಡ್ತಾ ಇದೀವಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ನೋಡ್ತಾ ಇದೀವಿ, ಒತ್ತಡ ಜೀವನ ಇರಬಹುದು. ಇವೆಲ್ಲ ಕಾರಣಗಳಿಂದ ಕೆಲವೊಂದು ದೀರ್ಘಕಾಲ ಕಾಯಿಲೆಗಳಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಇಂಪ್ಯಾಕ್ಟ್ ಅನ್ನೋದು ಸಂಧಿಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ತುಂಬಾ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಮಂಡಿ ನೋವು ಬರ್ತಾ ಇರೋದು, ತುಂಬಾ ಹೊತ್ತು ಕೂತ್ಕೊಳ್ಳೋ ಕೆಲಸ ಮಾಡೋ ಅವ್ರಿಗೆ ಸೊಂಟ ನೋವು ಬರೋದು, ಕತ್ತು ನೋವು ಬರೋದು, ಈ ರೀತಿ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ಜಾಯಿಂಟ್ಸ್ ಎಫೆಕ್ಟ್ ಆದಾಗ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ಕೊತಾ ಇರ್ತೀವಿ. ಸೊ ಯೂಶುವಲ್ ಆಗಿ ಎಷ್ಟೊಂದು ಟೈಪ್ಸ್ ಆಫ್ ಆರ್ಥರೈಟಿಸ್ ಇದೆ. ಜಾಯಿಂಟ್ಸ್ ಪೇನ್ ಅನ್ನೋದು ತುಂಬಾ ಕಾಮನ್ ವರ್ಡ್. ಸೊ ಯಾವುದೇ ವಯಸ್ಸಲ್ಲಿ, ಈವನ್ ಚಿಕ್ಕ ಮಕ್ಕಳಿಗೂ ಕೂಡ ಈ ಸಂಧಿವಾತ ಅನ್ನೋದು ಬರಬಹುದು. ವೃದ್ಧಾಪ್ಯದಲ್ಲಿ ಅಂತೂ ಹೇಗೋ ಕಾಮನ್ ಆಗಿ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಯಾವ ಸಂಧಿವಾತ ಅಂದ್ರೆ ಏನ್ ಎಫೆಕ್ಟ್ ಆಗಿದೆ, ಜಾಯಿಂಟ್ಸ್ ಪೇನ್ ಕಾಮನ್ ಆಗಿ ಇದೆ, ಬಟ್ ಯಾವ ತರ ಅದು ಸಂಧಿವಾತ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇರ್ತಾ ಇರುತ್ತೆ. ಎಷ್ಟೊಂದು ವಿಧಗಳಿದೆ ಸಂಧಿವಾತದ್ರಲ್ಲಿ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಆಸ್ಟಿಯೋ ಆರ್ಥರೈಟಿಸ್. ಅಂದ್ರೆ ನಮ್ಮ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಕಂಡು ಬರುವಂತ ಸವಿತಾ ಅನ್ನೋದು ಇದ್ದಾಗ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮಂಡಿ ನೋವು ಬರೋದು, ಸಂಧಿಗಳಲ್ಲಿ ಮಂಡಿದಲ್ಲಿ ಊತ ಬರೋದು, ಮುಟ್ಟಿದಾಗ ತುಂಬಾ ಬಿಸಿಯಾಗಿ ಅನ್ಸೋದು, ಅದ್ರ ಜೊತೆಗೆ ಅವ್ರಿಗೆ ತುಂಬಾ ನೋವು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸೊಂಟ ನೋವು, ಸಿಮಿಲರ್ ಸಿಂಪ್ಟಮ್ಸ್ ಕೂಡ ಸೊಂಟದ್ರಲ್ಲಿ ಇರುತ್ತೆ. ತುಂಬಾ ಹೊತ್ತು ಕೂತ್ಕೊಂಡು ಇಲ್ಲ ಸ್ವಲ್ಪ ನಡೆದಾಗ ಅವ್ರು ನಡಿಲಿಕ್ಕೂ ಅವ್ರಿಗೆ ತೊಂದರೆ ಅನಿಸ್ತಾ ಇರುತ್ತೆ. ಇಂಥ ಸಂಧಿವಾತನ ನಾವು ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಈಗಿನ ಕಾಲದಲ್ಲಂತೂ ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಕೂಡ ನಾವು ನೋಡ್ತಾ ಇದ್ವಿ. ಇನ್ನು ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್ ವೆರೈಟಿ ಅಂಡ್ ತುಂಬಾ ಹೆಚ್ಚಾಗಿ ನಾವು ಲೇಡೀಸ್ ಅಲ್ಲಿ ನೋಡ್ತೀವಿ. ಸೊ ಲೇಡೀಸ್ ಅಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ರೂಮಟೈಡ್ ಆರ್ಥರೈಟಿಸ್ಗೆ ಆಸ್ಟಿಯೋ ಆರ್ಥರೈಟಿಸ್ಗೆ ವ್ಯತ್ಯಾಸ ಏನು ಅಂತಂದ್ರೆ, ರೂಮಟೈಡ್ ಆರ್ಥರೈಟಿಸ್ ಸಾಮಾನ್ಯವಾಗಿ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಬೆಳಿಗ್ಗೆ ಎದ್ದೇಳುವಾಗ ಈ ಬೆರಳುಗಳಲ್ಲಿ ತುಂಬಾ ನೋವು ಬರ್ತಾ ಇರುತ್ತೆ. ಅಷ್ಟು ಸುಲಭವಾಗಿ ಅದನ್ನ ಮಡ್ಚಕ್ಕೆ ಆಗೋದಿಲ್ಲ. ಒಂದ್ ಸ್ವಲ್ಪ ಹೊತ್ತು ಇಲ್ಲ ಬಿಸಿಲು ಬಂದಾಗ, ಇಲ್ಲ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಮೈನ ಇಟ್ಟಾಗ, ಇಲ್ಲ ಸ್ನಾನ ಮಾಡಿದಾಗ ಅವ್ರಿಗೆ ಜಾಯಿಂಟ್ಸ್ ಅನ್ನೋದು ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ತಾ ಇರುತ್ತೆ. ಸೊ ತೂಕ ತಡಿಲಾದ್ರೆ ಇರೋ ಜಾಯಿಂಟ್ಸ್ ಅಲ್ಲಿ ಏನಾದ್ರೂ ಲಕ್ಷಣಗಳು ಕಂಡು ಬಂದಾಗ, ಇನ್ಫ್ಲಮೇಟರಿ ರೆಸ್ಪಾನ್ಸ್ ಕಂಡು ಬಂದಾಗ ನಾವು ರೋಮಟೈಡ್ ಆರ್ಥರೈಟಿಸ್ ಅನ್ನೋದು ಹೇಳ್ಕೋಬಹುದು. ಇದು ಸಾಮಾನ್ಯವಾಗಿ ಲೇಡೀಸ್ ಅಲ್ಲಿ ನೋಡುವಂತ ಸಂಧಿವಾತ ಅಂತ ಹೇಳ್ಬಹುದು. ಅದೇ ತರ ಪುರುಷರಲ್ಲಿ ನೋಡುವಂತ ಸಂಧಿವಾತ ನಾವು ಹೇಳ್ಕೋಬೇಕಂದ್ರೆ ಗೌಟಿ ಆರ್ಥರೈಟಿಸ್. ಈ ಗೌಟಿ ಆರ್ಥರೈಟಿಸ್ ಬಂದ್ಬಿಟ್ಟು ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೆ ಈ ಕಾಣುವಂತ ಗೌಟಿ ಆರ್ಥರೈಟಿಸ್. ಅಂದ್ರೆ ತುಂಬಾ ಹೆಚ್ಚಾಗಿ ನಾನ್ ವೆಜ್ ತಿನ್ನೋರು, ಇಲ್ಲ ಮಾಂಸ ಅಂಡ್ ಫಿಶ್ ತಿನ್ನೋರು, ಸೀ ಫುಡ್ ಜಾಸ್ತಿ ತಿನ್ನೋರು, ಅದ್ರ ಜೊತೆಗೆ ನೀರಿನ ಅಂಶ ಕೊರತೆ ದೇಹದಲ್ಲಿ ಕಂಡು ಬಂದಾಗ, ಇಲ್ಲ ಕಿಡ್ನಿ ಪ್ರಾಬ್ಲಮ್
ಪ್ರಾಬ್ಲಮ್ಸ್ ಏನಾದರೂ ಕಾಣಿಸ್ಕೊಂಡಾಗ, ಇಲ್ಲ ಆಲ್ಕೋಹಾಲ್ ಸೇವನೆ ತುಂಬ ಜಾಸ್ತಿ ಇದ್ದಾಗ, ಇಂಥ ಸಮಯದಲ್ಲಿ ಏನಾಗುತ್ತಂದ್ರೆ ನಿಮ್ಮ ದೇಹದಲ್ಲಿ ಯೂರಿಕ್ ಆಸಿಡ್ ಅಂಶ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರಕ್ತದಲ್ಲಿ ಕಂಡುಬರೋ ಅಂತಹ ಒಂದು ಯೂರಿಕ್ ಆಸಿಡ್ ನಿಮ್ಮ ಸಂಧಿಗಳಲ್ಲಿ ಒಂದು ಗಾಜು ಪೀಸಸ್ ತರ ಸೇರ್ಕೊಂಡು ಜಾಯಿಂಟ್ಸ್ನ ಡ್ಯಾಮೇಜ್ ಮಾಡೋ ಅಂತ ಸಂಧಿವಾತನ ಸಾಮಾನ್ಯವಾಗಿ ನಾವು ಯೂರಿಕ್ ಆಸಿಡ್ ಇಂದ ಬರುವಂಥದ್ದು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈ ರೀತಿ ತುಂಬಾ ರೀತಿಯಂತ ಆರ್ಥ್ರೈಟಿಸ್ ಇದೆ. ಅಂಡ್ ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಕೂಡ ನಾವು ತುಂಬಾ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಡಾಕ್ಟರ್, ನೀವೇ ಹೇಳ್ದಾಗೆ ಜಾಯಿಂಟ್ ಪೇನ್ ಅನ್ನೋದು ವೆರಿ ಕಾಮನ್ ವರ್ಡ್, ಎಲ್ಲರಲ್ಲೂ ಕೂಡ ಕೇಳ್ತೀವಿ. ಬಟ್ ಮುಂಚೆ ಎಲ್ಲ 50 ವರ್ಷ 60 ವರ್ಷ ಆದ್ಮೇಲೆ ಮಂಡಿ ನೋವು, ಕಾಲ್ ನೋವು ಅಂತ ಹೇಳ್ತಾ ಇದ್ರು. ಬಟ್ ಈಗ ಅರ್ಲಿ ಏಜ್ ಅಲ್ಲಿ ಮಕ್ಕಳಲ್ಲೂ ಕೂಡ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು? ಈಗೇನಾಗ್ತಾ ಇದೆ ಅಂದ್ರೆ ಮೇನ್ಲಿ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ. ಒಂದ್ ಕಾಲದಲ್ಲಿ ಬಿಸಿಲಲ್ಲಿ ತುಂಬಾ ಕೆಲಸ ಮಾಡೋದಾಗಿತ್ತು, ಇಲ್ಲ ಫಿಸಿಕಲ್ ವರ್ಕ್ ತುಂಬಾ ಇತ್ತು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಇರ್ಲಿಲ್ಲ. ಆಹಾರ ಕೂಡ ತುಂಬಾ ಹೆಲ್ದಿ ಒಂದು ಡೈಟ್ ಫಾಲೋ ಮಾಡ್ತಾ ಇದ್ದಿದ್ದು. ಸೊ ಎಲ್ಲಾ ರೀತಿಯಂತ ಆಕ್ಟಿವಿಟೀಸ್ ಆಗಿರ್ಬೋದು, ಡೈಟ್ ಆಗಿರಬಹುದು, ಪೌಷ್ಟಿಕಾಂಶ ಆಗಿರ್ಬೋದು, ತುಂಬಾ ಪ್ರಪೋರ್ಷನೇಟ್ ಆಗಿ ಕರೆಕ್ಟ್ ರೇಷಿಯೋದಲ್ಲಿ ತಗೋತಾ ಇರೋಂಥ ಲೈಫ್ ಸ್ಟೈಲ್ ಅಲ್ಲಿ ಈಗ ಲೈಫ್ ಸ್ಟೈಲ್ ತುಂಬಾ ಬದಲಾವಣೆ ಆಗಿದೆ. ಏನಾಗಿದೆ ಅಂದ್ರೆ ಸ್ಟ್ರೆಸ್ಫುಲ್ ಲೈಫ್, ಫಿಸಿಕಲ್ ಸ್ಟ್ರೆಸ್ ಅಂತೂ ಇದ್ದೇ ಇದೆ, ಅದ್ರ ಜೊತೆಗೆ ಮೆಂಟಲ್ ಸ್ಟ್ರೆಸ್ ಕೂಡ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಅಂಡ್ ತಗೊಳ್ತಾ ಇರೋಂಥ ಆಹಾರದಲ್ಲಿನೂ ತುಂಬಾ ವ್ಯತ್ಯಾಸ ಆಗಿದೆ. ಈಗ ಎಲ್ಲ ಮೇನ್ಲಿ ಬ್ಯಾಲೆನ್ಸ್ಡ್ ಡೈಟ್ ಅನ್ನೋ ಅಂತ ಫಾರ್ಮ್ಯಾಟ್ ಅನ್ನೋದು ನಾವು ಫಾಲೋ ಮಾಡಬೇಕಾಗಿರುತ್ತೆ. ಎಲ್ಲ ಏನ್ ಮಾಡ್ತಾರೆ, ನಾನ್ ವೆಜಿಟೇರಿಯನ್ಸ್ ತುಂಬಾ ಜಾಸ್ತಿ ನಾನ್ ವೆಜ್ ಸೇವನೆ ಮಾಡ್ತಾ ಇರ್ತಾರೆ. ಅದಕ್ಕೆ ತಕ್ಕಂಗೆ ತಿನ್ಬಹುದು ನಾನ್ ವೆಜ್, ಬಟ್ ನಿಮ್ಮ ಮೆಟಬಾಲಿಸಮ್ ಯಾವ ಪ್ರಕಾರ ಇದೆ ಅನ್ನೋದು ಕೂಡ ತಿಳ್ಕೊಬೇಕಾಗಿರೋದು ತುಂಬಾ ಮುಖ್ಯ. ನಾವು ಮಾಡೋ ಕೆಲ್ಸಕ್ಕೆ ತಕ್ಕಂಗೆ ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ಕೂತು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಯಾವ ಪ್ರಕಾರ ಆಹಾರ ನಾವು ತಗೋಬೇಕು ಅಂದ್ರೆ ನಾನ್ ವೆಜ್ ತಗೋಬೇಕು, ಅದ್ರ ಜೊತೆಗೆ ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ತರಕಾರಿ ಅಂಡ್ ಹಣ್ಣುಗಳಾಗಿರ್ಬೋದು, ಈ ರೀತಿ ಬ್ಯಾಲೆನ್ಸ್ಡ್ ಫಾರ್ಮ್ ಅಲ್ಲಿ ನಾವು ಡೈಟ್ ಅನ್ನೋದು ಫಾಲೋ ಮಾಡಬೇಕು. ಸೊ ನೀವು ಕೇಳ್ದಂಗೆ ಮಕ್ಕಳಲ್ಲಿ ಸಮೇತನೂ ಆರ್ಥ್ರೈಟಿಸ್ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ. ಈ ತರ ಆರ್ಥ್ರೈಟಿಸ್ ನಾವು ಜುವಿನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮೇನ್ಲಿ ಈಗಿನ ಮಕ್ಕಳು ಜಂಕ್ ಫುಡ್ಗೆ ತುಂಬಾ ಚಿಕ್ಕ ವಯಸ್ಸಿಂದಾನೇ ರೂಢಿ ಆಗಿದ್ದಾರೆ. ಹಾಲಿನ ಸೇವನೆ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಸೊ ನಮ್ಗೆ ಹಾಲ್ ಬೇಡ, ಅದಕ್ಕೆ ಏನೋ ಒಂದು ಮಾಲ್ಟ್ ಡ್ರಿಂಕ್ ಹಾಕೊಟ್ರೆ ಮಾತ್ರನೇ ಅವರು ಕುಡಿತಾ ಇರ್ತಾರೆ. ಅದು ಕೂಡ ತುಂಬಾ ಒತ್ತಾಯದಿಂದ ತಂದೆ ತಾಯಿ ಕೊಟ್ಟಾಗ ಮಾತ್ರ ತಗೋತಾ ಇರ್ತಾರೆ. ಜೊತೆಗೆ ಜಂಕ್ ಈಟಿಂಗ್ ಹ್ಯಾಬಿಟ್ಸ್, ಒಬೇಸಿಟಿ ಅನ್ನೋ ಸಮಸ್ಯೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಾಡ್ತಾ ಇದೆ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗಿರ್ಬೋದು, ವೈಟಮಿನ್ ಡಿ ಡೆಫಿಷಿಯನ್ಸಿ ಆಗಿರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ. ಒಂದೇ ಜಾಗದಲ್ಲಿ ಕೂತು ವಿಡಿಯೋ ಗೇಮ್ಸು ಇಲ್ಲ ಗ್ಯಾಜೆಟ್ಸ್ ಯೂಸೇಜ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ನಮಗೆ ತುಂಬಾ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡವರಲ್ಲಿ ಮಾತ್ರನೇ ಅಲ್ಲ, ಇಂಥ ಲೈಫ್ ಸ್ಟೈಲ್ ಮಕ್ಕಳಲ್ಲಿ ಕೂಡ ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಸ್ವಲ್ಪ ಓಡಾಟ ಮಾಡಿದ್ರೆ ಸಂಧಿಗಳಲ್ಲಿ ನೋವು ಬರ್ಬೋದು, ಇಲ್ಲ ಅಂತಂದ್ರೆ ಸುಸ್ತು ಅನ್ಸೋದು, ಅಂಡ್ ಇವೆಲ್ಲ ಕೂಡ ನಾವು ನೋಡ್ತಾ ಇದೀವಿ. ಸೊ ಡೆಫಿನೆಟ್ಲಿ ತಂದೆ ತಾಯಿ ಆಹಾರ ಕ್ರಮ ಇರಬಹುದು, ಇಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಇರಬಹುದು, ಆ ಒಂದು ಅಂಶ ಮಕ್ಕಳಲ್ಲಿ ಖಂಡಿತವಾಗ್ಲೂ ನೋಡ್ಕೋಬೇಕಾಗಿರುತ್ತೆ. ಎಸ್ ಡಾಕ್ಟರ್, ಕಾಣಿಸ್ಕೊಳ್ಳುವಂತಹ ಎಲ್ಲಾ ಜಾಯಿಂಟ್ಸ್ ಪೇನ್ ಅನ್ನು ಕೂಡ ನಾವು ಆರ್ಥ್ರೈಟಿಸ್ ಅಂತ ಕನ್ಸಿಡರ್ ಮಾಡೋಕ್ ಆಗಲ್ಲ. ಬಟ್ ಆರ್ಥ್ರೈಟಿಸ್ ಸಿಂಪ್ಟಮ್ಸ್ ಯಾವ ರೀತಿ ಆಗಿರುತ್ತೆ? ಮೇನ್ಲಿ ಐ ಥಿಂಕ್ ಪ್ರತಿ ಒಬ್ಬರಿಗೂ ಯಾವುದೋ ಒಂದು ರೀತಿನಲ್ಲಿ ಜಾಯಿಂಟ್ಸ್ ಪೇನ್ ಅನ್ನೋದು ನೋಡಿರ್ತಾರೆ. ಹಾಗಂತ ಹೇಳಿ ಬಂದಿರೋ ಪ್ರತಿ ಒಂದು ಜಾಯಿಂಟ್ಸ್ ಪೇನ್ ಆರ್ಥ್ರೈಟಿಸ್ ಅಲ್ಲ. ಬಟ್ ಹಾಗಂತೂ ಹೇಳಿ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡೋದು ಕೂಡ ಕರೆಕ್ಟ್ ಆಗಿರೋದಿಲ್ಲ. ಆಸ್ ಎಕ್ಸಾಂಪಲ್, ಇವತ್ತು ಒಂದು ಸ್ವಲ್ಪ ದಿವಸ ಜಾಸ್ತಿ ವರ್ಕ್ ಮಾಡಿರ್ತಾರೆ, ಅದರಿಂದ ಮನೆಗೆ ಬಂದಷ್ಟರೊಳಗಡೆ ಸ್ವಲ್ಪ ಬ್ಯಾಕ್ ಪೇನು, ನೆಕ್ ಪೇನ್ ಇವೆಲ್ಲ ಸಹಜವಾಗಿ ನೋಡ್ತಾ ಇದೀವಿ. ಬಟ್ ಇಂಥ ಪೇನ್ ಬರ್ತಾ ಇದೆ, ನಿಮ್ಮ ಲೈಫ್ ಸ್ಟೈಲ್ ಹೀಗಿದೆ, ತುಂಬಾ ಹೊತ್ತು ಕೂತ್ಕೊಂಡೆ ಕೆಲಸ ಮಾಡ್ತೀರ, ನೋ ಫಿಸಿಕಲ್ ಆಕ್ಟಿವಿಟೀಸ್, ಇಲ್ಲ ಒಬೇಸಿಟಿ ಪ್ರಾಬ್ಲಮ್ ಇರಬಹುದು, ಇಲ್ಲ ಬೇರೆ ರೀತಿಯಂತ ಕಾಯಿಲೆಗಳಿಗೂ ಇರಬಹುದು. ಅದರಿಂದ ಬರೋ ಅಂತ ಜಾಯಿಂಟ್ಸ್ ಪೇನ್ ಏನಂತೂ ಇರುತ್ತಲ್ಲ, ಅದು ನಿಮ್ಗೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ ಒಂದ್ ದಿವಸ 2 ದಿವಸ ಇದ್ದು ಆಮೇಲೆ ತಾನಾಗೆ ಕಡಿಮೆ ಆಗೋದು ಪೇನ್ಸ್ ಯೂಶುವಲ್ ಆಗಿ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮ ಬಾಡಿದಲ್ಲಿ ಏನೋ ಒಂದು ಪೌಷ್ಟಿಕಾಂಶ ಕೊರತೆ ಆಗ್ತಾ ಇದೆ. ಅದನ್ನ ಸರಿಪಡಿಸ್ಕೊಂಡ್ರೆ ಈ ಪ್ರಾಬ್ಲಮ್ ನಿಮ್ಗೆ ಆರ್ಥ್ರೈಟಿಸ್ಗೆ ದಾರಿ ಆಗೋದಿಲ್ಲ. ಬಟ್ ಯೂಶುವಲ್ ಆಗಿ ಜನ ಏನ್ ಮಾಡ್ತಾರೆ, ಆ ಒಂದು ಫಸ್ಟ್ ಇಂಡಿಕೇಶನ್ ಇಲ್ಲ ಕಾಣುವಂತ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಏನಾಗುತ್ತೆ, ಕಾಯಿಲೆ ಅನ್ನೋದು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸೊ ಕ್ರಮೇಣವಾಗಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ ಅದು ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ಆಗಿ ಮೂಳೆ ಸವಿತಾಗೆ ಉಂಟಾಗ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ರೆಕಗ್ನೈಸ್ ಮಾಡಿ ಕರೆಕ್ಟ್ ಟೈಮ್ಗೆ, ಈಗ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂಥ ಚಿಕಿತ್ಸೆ ವಿಧಾನ ಇರ್ಬೋದು, ಇಲ್ಲ ಡಯಾಗ್ನೋಸಿಂಗ್ ಫ್ಯಾಕ್ಟರ್ ಇರ್ಬೋದು, ಕಂಪಲ್ಸರಿ ನಿಮಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಬಂತಾ ಇದ್ದಾಗ ಚಿಕಿತ್ಸೆ ಇಲ್ಲದೇನೆ ನಿಮಗೆ ಪ್ರಿಕಾಷನರಿ ಮೆಷರ್ ಆಗಿ ಅಡ್ವೈಸ್ ಮಾಡಿ ಗುಣಪಡಿಸ್ಕೋಬಹುದು. ಬಟ್ ಯೂಶುವಲ್ ಆಗಿ ನೆಗ್ಲಿಜೆನ್ಸ್ ಅನ್ನೋದು ತುಂಬಾ ನೋಡ್ತಾ ಇದೀವಿ. ಪೇನ್ ಕಿಲ್ಲರ್ಸ್ ತಗೊಂಡು ತಾತ್ಕಾಲಿಕವಾಗಿ ಪೇನ್ ನ ಕಡಿಮೆ ಮಾಡಿಕೊಂಡು ಅವ್ರ ಸಮಸ್ಯೆನ ಇನ್ನೂ ಮಲ್ಟಿಪ್ಲೈ ಮಾಡಿಕೊಂಡು ಸಹಜವಾಗಿ ಪೇಷಂಟ್ಸ್ ಬರ್ತಾ ಇರ್ತಾರೆ. ಸೊ ನೀವು ಹೇಳ್ದಂಗೆ ಹಲವಾರು ವಿಧಗಳು
ನಮಗೆ ಆರ್ಥ್ರೈಟಿಸ್ ಅನ್ನೋದು ಕಂಡು ಬರ್ತಾ ಇರುತ್ತೆ. ಹಾರ್ಮೋನಲ್ ವೇರಿಯೇಷನ್ಸ್ ಇಂದ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್, ಅದು ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಡಯಾಬಿಟೀಸ್ ಕೂಡ ಇದು ಹೈಯರ್ ಲೆವೆಲ್ಸ್ ಅಲ್ಲಿ ಇದ್ದಾಗ ಅದು ಇಂಡೈರೆಕ್ಟ್ ಆಗಿ ಸೆಕೆಂಡರಿ ಆರ್ಥ್ರೈಟಿಸ್ಗೆ ತುತ್ತಾಗ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಬೇಸಿಕ್ ಕಾಯಿಲೆ ನಿಮ್ದು ಏನಿದೆ ಅದು ನೆಗ್ಲೆಕ್ಟ್ ಮಾಡಿದಾಗ್ಲೇನೆ ನಮಗೆ ಸೆಕೆಂಡರಿ ಆರ್ಥ್ರೈಟಿಸ್ ಬರುವಂತ ಸಾಧ್ಯತೆಗಳಿದೆ. ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಇಂದ ಕೂಡ ಆರ್ಥ್ರೈಟಿಸ್ ಬರುತ್ತೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಸೋರಿಯಾಸಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್. ನಿಮ್ಮ ದೇಹದಲ್ಲಿ ಕಾಣುವಂತ ಚರ್ಮ ರೋಗ ಅದೇನಾದ್ರೂ ಕಾಂಪ್ಲಿಕೇಟ್ ಆಯ್ತು, ಯಾಕಂದ್ರೆ ಇಂಥ ಚರ್ಮ ರೋಗ ಕಂಡು ಬಂದಾಗ ಕ್ರೀಮ್ಸ್ ಹಚ್ಕೊಂಡು ಏನೋ ಒಂದು ಮಾಡ್ಕೊಂಡು ಅದನ್ನ ಸಪ್ರೆಸ್ ಮಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಕಾಯಿಲೆ ಒಳಗಡೆ ಹೋಗಿ ಅದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಸಂಧಿಗಳನ್ನ ಡ್ಯಾಮೇಜ್ ಮಾಡಿಕೊಂಡು ಸೆಕೆಂಡರಿ ಸೋರಿಯಾಟಿಕ್ ಆರ್ಥ್ರೈಟಿಸ್ಗೆ ಅದು ಆಗ್ತಾ ಇರುತ್ತೆ. ಸೊ ದಟ್ ಇಸ್ ಅ ಮೇನ್ ರೀಸನ್. ನಿಮ್ಗೆ ಏನೇ ತೊಂದರೆ ಆಗ್ತಾ ಇದ್ರೆ, ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಯಾಕೋ ಒಂದು ರಿಫ್ರೆಶ್ ಫೀಲ್ ಇಲ್ಲ, ನನ್ನ ಏಜ್ಗೆ ಈ ತರ ಪ್ರಾಬ್ಲಮ್ ಬರಬಹುದಾ ಅನ್ನೋದು ಡೌಟು ಬೇಡ. ಯಾಕಂತಂದ್ರೆ ಅರ್ಲಿ ಆಸ್ಟೋ ಆರ್ಥ್ರೈಟಿಸ್ ಆಗಿರ್ಬೋದು, ಇಲ್ಲ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಸಮಸ್ಯೆ ಕೂಡ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ ಅಂತೂ ಪೋಸ್ಟ್ ಕೋವಿಡ್ ನಂತರ ಆಗಿರಬಹುದು, ಇಲ್ಲ ಚಿಕನ್ ಗುನ್ಯಾ ಆಗಿರ್ಬೋದು. ವರ್ಷ ಹಿಂದೆ ನಮಗೆ ಚಿಕನ್ ಗುನ್ಯಾ ಬಂದಿತ್ತು ಡಾಕ್ಟರ್, ಬಟ್ ಯಾಕೆ ನನಗೆ ಇಷ್ಟು ಜಾಯಿಂಟ್ಸ್ ಪೇನ್ ಬರ್ತಾ ಇದೆ, ನನಗೆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇಂಥ ಅವ್ರಿಗೂ ಇದು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಸೂಚನೆ ಅಂತಾನೆ ಹೇಳ್ಕೋಬಹುದು. ಇನ್ಫೆಕ್ಷನ್ ಬಂದು ಹೋಗಿದೆ, ಅದ್ ಮಾಡಬೇಕಾಗಿರುವಂತ ಡ್ಯಾಮೇಜು ಮಾಡಿ ಹೋಗಿದೆ, ಬಟ್ ಆ ಡ್ಯಾಮೇಜ್ ಎಲ್ಲಾಗಿದೆ ಅಂತಂದ್ರೆ ನಿಮ್ ಸಂಧಿಗಳಲ್ಲಿ ಆಗಿದೆ. ಸೊ ಅಂತ ಸಂಧಿವಾತಕ್ಕೆ ಕರೆಕ್ಟ್ ವಿಧಾನ ಟ್ರೀಟ್ಮೆಂಟ್ ಕೊಡಬೇಕು. ಎಲ್ಲದಕ್ಕೂ ಪೇನ್ ಕಿಲ್ಲರ್ಸು, ವೈಟಮಿನ್ ಡಿ ಒಂದೇ ಸೊಲ್ಯೂಷನ್ ಅಲ್ಲ. ಮೇನ್ಲಿ ಇಂಥ ಒಂದು ಮೇನ್ ಕಾರಣ ಏನಂತ ತಿಳ್ಕೊಬೇಕು. ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ನ ನಾವು ತಿಳ್ಕೊಂಡು, ಅದು ನಮ್ಮ ಹೋಮಿಯೋಪತಿ ಸ್ಪೆಷಾಲಿಟಿ. ಅದರಲ್ಲಿ ಡೀಟೇಲ್ಡ್ ಕೇಸ್ ಟೇಕಿಂಗ್ ಅನ್ನೋವಂಥದ್ದು ನಾವು ತಗೊಂಡು ಅವ್ರಿಗೆ ಬಂದಿರುವಂಥ ಸಂಧಿವಾತಕ್ಕೆ ಯಾವ ಪ್ರಕಾರ ಚಿಕಿತ್ಸೆ ಅನ್ನೋದು ಕೊಟ್ಟು ಅವ್ರಿಗೆ ಅಡ್ವೈಸ್ ಮಾಡಿ ಖಂಡಿತವಾಗ್ಲೂ ಇಂಥ ಆರ್ಥ್ರೈಟಿಸ್ನ ನಾವು ಗುಣಪಡಿಸ್ಕೋಬಹುದು. ಎಸ್ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗಿದ್ದಲ್ಲಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ವಿಂದು ಅವರು ನಮ್ಮ ಜೊತೆ ಇದ್ದಾರೆ. ಇನ್ನು ಡಾಕ್ಟರ್, ಆಗ್ಲೇ ಮಾತನಾಡ್ತಾ ಇದ್ವಿ, ನಿಮ್ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರೆ ಈ ಕೋವಿಡ್ ಆದ್ಮೇಲೆ ಅಂದ್ರೆ ಪೋಸ್ಟ್ ಕೋವಿಡ್ ಸಂದರ್ಭದಲ್ಲಿ ಈ ಆರ್ಥ್ರೈಟಿಸ್ಗೆ ತುತ್ತಾಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಮೇನ್ಲಿ ಕೋವಿಡ್ ಅನ್ನುವಂಥದ್ದು ಒಂದು ವೈರಲ್ ಇನ್ಫೆಕ್ಷನ್ ಇದ್ರೂ ಕೂಡ ಅದು ನಮ್ಮ ದೇಹದಲ್ಲಿ ಮಾಡುವಂಥ ಒಂದು ಸ್ಟಾಮ್, ಅಂದ್ರೆ ನಮ್ಮ ದೇಹದಲ್ಲಿ ಕಾಣುವಂಥ ಒಂದು ಇನ್ಫೆಕ್ಷನ್ ಏನಿದೆ ಅದರಿಂದ ನಮ್ಗೆ ಇಂಡೈರೆಕ್ಟ್ಲಿ ಇನ್ಫೆಕ್ಟ್ ಆಗ್ತಾ ಇರುವಂಥ ಸಂಧಿಗಳಲ್ಲಿ. ಕೋವಿಡ್ ಸೈಲೆಂಟ್ ಆಗಿ ಬಂದು ತಾನು ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಟಿರುತ್ತೆ, ಬಟ್ ಬಾಡಿದಲ್ಲಿ ಮಾಡಿರೋವಂಥ ಒಂದು ಡ್ಯಾಮೇಜ್ ಏನಿದೆ ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಕ್ಟಿವಿಟೀಸ್ ಎಲ್ಲ ತುಂಬಾ ವೀಕ್ ಆಗ್ತಾ ಇರುತ್ತೆ. ಈವನ್ ಬೆಳಗ್ಗೆ ಎದ್ದೇಳುವಾಗ ಜಾಯಿಂಟ್ಸ್ಗಳಲ್ಲಿ ತುಂಬಾ ನೋವು ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಊತನೂ ಕಂಡು ಬರ್ತಾ ಇರುತ್ತೆ. ಆ ಜಾಯಿಂಟ್ಗಳು ಕೆಂಪುಗಾಗ್ಬಿಟ್ಟು ಅವ್ರಿಗೆ ಸ್ವೆಲ್ಲಿಂಗ್ ಎಲ್ಲ ಬಂದು ತೊಂದರೆಗಳನ್ನೋದು ಕೊಡ್ತಾ ಇರುತ್ತೆ. ಸೊ ಈ ತರ ಕಾಣುವಂಥದ್ದು ಅಂದ್ರೆ ಯಾವುದೇ ತರ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ ಇರೋ ಕೂಡ ಈ ಒಂದು ಇನ್ಫೆಕ್ಟಿವ್ ಆರ್ಥ್ರೈಟಿಸ್, ಎಸ್ಪೆಷಲಿ ವೈರಲ್ ಆರ್ಥ್ರೈಟಿಸ್ ಅನ್ನೋದು ನಾವು ತುಂಬಾ ಹೆಚ್ಚಾಗಿ ನೋಡ್ತಾ ಇದೀವಿ. ಡಾಕ್ಟರ್, ಅದ್ರ ಬಗ್ಗೆ ಮಾತನಾಡ್ತೀನಿ. ರಮೇಶ್ ಅಂತ ಬಿಜಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ರೀ. ಡಾಕ್ಟರ್ ಜೊತೆಗೆ ಮಾತನಾಡಿ. ಹಲೋ ಹಲೋ ರೀ. ಹಲೋ, ಹೇಳಿ ರಮೇಶ್ ಅವರೇ, ತಮ್ಗೇನ್ ಸಮಸ್ಯೆ ಇದೆ? ನಮ್ಗೆ ಅವಸ್ಕ್ಯುಲರ್ ನೆಕ್ರೋಸಿಸ್ ಅದ ರೀ, ಹಿಪ್ ಜಾಯಿಂಟ್ ಅಲ್ಲಿ ಪೇನ್ ಇದೆನಾ? ಅವಸ್ಕ್ಯುಲರ್ ನೆಕ್ರೋಸಿಸ್, ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಇದೆನಾ? ಯಾವಾಗಿಂದ ಇದೆ ಸರ್ ಇದು ನಿಮ್ಗೆ? ಒಂದು 4th ಸ್ಟೇಜ್ ಇದೆ. ಓಕೆ, ಆಲ್ರೆಡಿ 4th ಸ್ಟೇಜ್. ನೀವೇನಾದ್ರೂ ಬೆಡ್ ರಿಡನ್ ಆಗಿದ್ದೀರಾ ಇಲ್ಲ ನಡೀತಾ ಇದ್ದೀರಾ? ನಡೀತಾ ಇದೀನಿ. ಸೊ ನಿಮ್ಗೇನು ನೋವು ಕಾಣಿಸ್ಕೊಳ್ತಾ ಇದ್ದಾನೆ? ಎಷ್ಟು ವರ್ಷ ಹಿಂದೆ ಗೊತ್ತಾಯ್ತು ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಬಗ್ಗೆ? 1 ವರ್ಷದಿಂದ. 1 ವರ್ಷದಿಂದ. ವಯಸ್ಸು ಎಷ್ಟು ಸರ್ ತಮ್ದು? 41 ರೀ. 41. ಏನ್ ಕೆಲಸ ಮಾಡ್ತೀರಾ ತಾವು? ಡ್ರೈವರ್ ರೀ. ಸಾರಿ, ಡ್ರೈವರ್ ಇದ್ದೀರಾ? ಓಕೆ. ಸೊ ಏನ್ ಚಿಕಿತ್ಸೆ ಪಡ್ಕೊಂಡಿದ್ದೀರಾ? ಯಾಕಂದ್ರೆ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂದ್ರೆ ಡೆಫಿನೆಟ್ಲಿ ಅದು ಹಿಪ್ ಜಾಯಿಂಟ್ ಗೆ ಸಂಬಂಧಪಟ್ಟ ಪ್ರಾಬ್ಲಮ್. ಅದನ್ನ ಬೇಗ ಗುಣಪಡಿಸ್ಕೊಂಡಿಲ್ಲ ಅಂತಂದ್ರೆ ಕಂಪ್ಲೀಟ್ ಹಿಪ್ ಜಾಯಿಂಟ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇದೆ. ಅದು ಬೇರೆ ನೀವು ಗ್ರೇಡ್ 4 ಅಂತ ಹೇಳ್ತಾ ಇದ್ದೀರಾ. ಏನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ? ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿನ್ರಿ. ಓಕೆ ಸರ್, ಡೆಫಿನೆಟ್ಲಿ ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖಕ್ಕೆ ಒಂದ್ಸತಿ ಹೋಗಿ ಭೇಟಿಯಾಗಿ, ಯಾವ ಗ್ರೇಡ್ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ನಾವು ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಮೇನ್ಲಿ ಯಾಕಾಗುತ್ತೆ ಅಂತಂದ್ರೆ ಹಿಪ್ ಜಾಯಿಂಟ್ಗೆ ಮೇನ್ಲಿ ರಕ್ತ ಸಂಚಾರ ಅನ್ನೋದು ಕರೆಕ್ಟ್ ಆಗಿ ಆಗದೆ ಇರುವಾಗ ಆ ಹಿಪ್ ಜಾಯಿಂಟ್ ಬಾಲ್ ಏನಿದೆಯಲ್ಲ ಅದು ಡ್ಯಾಮೇಜ್ ಆಗಿ ಹಿಪ್ ಜಾಯಿಂಟ್ ಮೂವ್ಮೆಂಟ್ಗೆ ತೊಂದರೆ ಅನ್ನೋದು ಕೊಡ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿನಲ್ಲಿ
ಪಡ್ಕೊಳ್ಳಿ. ಡೆಫಿನೆಟ್ಲಿ ಸ್ವಲ್ಪ ಸಮಯ ತಗೋಬಹುದು, ಬಟ್ ಇರೋ ಕಂಡೀಷನ್ ಇಂದಾನೇ ನಿಮ್ಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾನೆ ಬರುತ್ತೆ. ಅಂಡ್ ನಿಮ್ ವಯಸ್ಸು ಕೂಡ ಏನು ಅಂತ ಪರಿ ವಯಸ್ಸೇನಿಲ್ಲ. ಅಫ್ಕೋರ್ಸ್ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಚಿಕ್ಕ ವಯಸ್ಸಲ್ಲಿ ಕೂಡ ಬರುವಂತ ಸಾಧ್ಯತೆಗಳಿದೆ. ಸೊ ಡೆಫಿನೆಟ್ಲಿ ನೀವು ಹೋಗಿ ಒಂದ್ಸತಿ ಕನ್ಸಲ್ಟ್ ಆಗಿ ಏನೆಲ್ಲ ರಿಪೋರ್ಟ್ಸ್ ಮಾಡಿಸಿದ್ದೀರಾ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಪಡ್ಕೊಳ್ಳಿ. ನಿಮ್ ಸಮಸ್ಯೆ ಖಂಡಿತ ಗುಣ ಆಗುತ್ತೆ ಸರ್. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಅಪ್ಪ ಪಾಷಾ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಡಾಕ್ಟರ್ ಜೊತೆಗೆ ಮಾತನಾಡಿ. ಹಾ ಮೇಡಮ್. ಹಲೋ, ಹೇಳಿ ಸರ್, ಏನ್ ಸಮಸ್ಯೆ ಇದೆ ತಮ್ಗೆ? ಹಾ ಮೇಡಮ್, ನಮಸ್ತೆ ಮೇಡಮ್. ನಾನು ಅಕ್ಬರ್ ಪಾಷಾ ಅಂತ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಮೇಡಮ್, ಲಾಸ್ಟ್ ನಮ್ಮ ಮದರ್ಗೆ 65 ಏಜ್ ಇದೆ. ಓಕೆ. ಸೊ ಅವ್ರಿಗೆ ತುಂಬಾನೇ ಪೇನ್ ಇತ್ತು, ಸಿವಿಯರ್ ಪೇನ್ ಇತ್ತು. ಕಾಲ್ನ ಕೆಳಗಡೆ ನೆಲದ ಮೇಲೆ ಊರಕ್ ಆಗ್ತಾ ಇರ್ಲಿಲ್ಲ. ಓಕೆ. ಸೊ ಲಾಸ್ಟ್ ಟೈಮ್ ನಾವು ಹುಬ್ಳಿಯಲ್ಲಿ ಶಿಶುರ ಹಾಸ್ಪಿಟಲ್ ನಾವು ಅಡ್ಮಿಟ್ ಮಾಡ್ಬಿಟ್ಟು ಇದು ಸ್ಕ್ಯಾನ್ ಮಾಡಿದ್ವಿ, MRI ಸ್ಕ್ಯಾನ್. ಓಕೆ. ಸೊ ಅದರಲ್ಲಿ ಆರ್ಥೋಟಿಕ್ಸ್ ಆಗಿದೆ, ಮಾಡರೇಟ್ ಅಲ್ಲಿ ಇದೆ ಅಂತ ಹೇಳಿದ್ದಾರೆ. ನೀರೆಲ್ಲ ತುಂಬಿಕೊಂಡಿದೆ, ನೀರ್ ರಿಪ್ಲೇಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಮೇಡಮ್. ಓಕೆ. ಸೊ ಯಾಕೆ ಹೇಗಾಯ್ತು, ಏನು ಈಗ ನೀರ್ ರಿಪ್ಲೇಸ್ಮೆಂಟ್ ಇದು ಮ್ಯಾಂಡೇಟರಿನಾ, ಏನು ಆಲ್ಟರ್ನೇಟ್ ಏನಾದ್ರು ಮೆಡಿಸಿನ್ ತಗೋಬಹುದು ಅವ್ರಿಗೆ? ಓಕೆ ಸರ್, ನೋಡಿ, ಈಗಂತೂ ನೀ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡೋದು ತುಂಬಾ ಕಾಮನ್ ಆಗಿದೆ. 10% ಡ್ಯಾಮೇಜ್, 20% ಡ್ಯಾಮೇಜ್ ಇದ್ರೂ ಕೂಡ ಯಾವುದೇ ವಯಸ್ಸಾಗಿರಬಹುದು ಅದನ್ನ ಯೂಶುವಲ್ ಆಗಿ ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಡ್ಯಾಮೇಜ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಅದ್ರ ಬೇಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ನಿಮ್ ತಾಯಿ ಅವ್ರದ್ದು ನಾವು ರಿಪೋರ್ಟ್ ಕೂಡ ನೋಡ್ಬೇಕಾಗಿರುತ್ತೆ. ನೀ ರಿಪ್ಲೇಸ್ಮೆಂಟ್ ಖಂಡಿತ ನಾವು ಅವಾಯ್ಡ್ ಮಾಡೋ ಸಾಧ್ಯತೆಗಳಿದೆ, ಬಟ್ ಅದು ಕೇಸ್ನ ನೋಡಿ ನಾವು ಹೇಳಬಹುದು. 65 ಇಯರ್ಸ್ ಅಂತಂದ್ರೆ ಐ ಡೋಂಟ್ ಥಿಂಕ್ ಇಟ್ಸ್ ಎ ಗುಡ್ ಥಿಂಗ್. ಅಂದ್ರೆ ಆ ವಯಸ್ಸಿಗೆ ನೀ ರಿಪ್ಲೇಸ್ಮೆಂಟ್ ತಡೆಯುವಂತ ಶಕ್ತಿ ಅವ್ರಿಗೆ ಇರಬೇಕಲ್ಲ. ಸೊ ಹಾಗಾಗಿ ಹೋಮಿಯೋಪತಿನಲ್ಲಿ ನೀ ರಿಪ್ಲೇಸ್ಮೆಂಟ್ ಇಲ್ದೇನೆ ಮಂಡಿಗೆ ಬೇಕಾಗಿರುವಂತ ಸ್ಟ್ರೆಂತ್ ನಾವು ಖಂಡಿತ ಕೊಡ್ಬೋದು. ಬಟ್ ಅದು ಯಾವಾಗ ಅಂತಂದ್ರೆ ಎಷ್ಟು ಮಟ್ಟಿಗೆ ಅವ್ರಿಗೆ ನೀ ಡ್ಯಾಮೇಜ್ ಆಗಿದೆ, ಅಂದ್ರೆ ಪರ್ಸೆಂಟೇಜ್ ಆಫ್ ಡ್ಯಾಮೇಜ್, ಕಾರ್ಟಿಲೇಜ್ ನ ಫರ್ದರ್ ಡ್ಯಾಮೇಜ್ ಆಗದೆ ಇರೋ ತರ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಕೊಡ್ತೀವಿ. ಅದ್ರ ಜೊತೆಗೆ ಲೂಬ್ರಿಕೇಟಿಂಗ್ ಫ್ಯಾಕ್ಟರ್ಗೂ ಕೂಡ ಎನ್ಹಾನ್ಸ್ಮೆಂಟ್ ಮಾಡೋವಾಗ ಪೇನ್ಲೆಸ್ ಲೈಫ್ ಅನ್ನೋದು ಅವ್ರು ಖಂಡಿತ ಲೀಡ್ ಮಾಡಬಹುದು. ಸೊ ನನ್ನ ಪ್ರಕಾರ ಅಂತೂ ಡೆಫಿನೆಟ್ಲಿ ನಿಮ್ಮ ತಾಯಿ ಇರೋ ಕೇಸ್ಗೆ ನೀವು ನಮ್ಮ ಹೋಮಿಯೋಪತಿಗೆ ಹೋಗಿ ಭೇಟಿ ಆದರೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಅದು ಎಷ್ಟು ಪರ್ಸೆಂಟೇಜ್ ನಿಮಗೆ ಅಶ್ಯೂರೆನ್ಸ್ ಕೊಡ್ಬೋದು ಅನ್ನೋದು ಅವ್ರ ರಿಪೋರ್ಟ್ನ ನೋಡಿ ನಿಮಗೆ ಡಾಕ್ಟರ್ ಅನ್ನೋದು ಸ್ಪೆಷಲೈಸ್ಡ್ ಡಾಕ್ಟರ್ ನಮ್ಮ ಹೋಮಿಯೋಪತಿನಲ್ಲಿ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಡಾಕ್ಟರ್ ಜೊತೆಗೆ ಮಾತನಾಡಿ. ಹಲೋ, ಹೇಳಿ ಮಂಜುನಾಥ್ ಅವರೇ, ಏನ್ ಸಮಸ್ಯೆ ಇದೆ ತಮ್ಗೆ? ಮೇಡಮ್, ನಮಗೆ ಜಾಯಿಂಟ್ ಪೇನ್. ಓಕೆ. ಎಲ್ಲ ಹಾಸ್ಪಿಟಲ್ ಚೆಕ್ ಮಾಡ್ತಿದ್ದೀನಿ. ಓಕೆ. ತಮ್ಮ ವಯಸ್ಸು ಎಷ್ಟು ಅಂತ ಹೇಳ್ತೀರಾ ಸರ್? ಈಗ 37 ಮೇಡಮ್. 37, ತುಂಬಾ ಚಿಕ್ಕ ವಯಸ್ಸು. ಬಟ್ ಜಾಯಿಂಟ್ಸ್ ಪೇನ್ ಅಂತಂದ್ರೆ ಎಲ್ಲಾ ಜಾಯಿಂಟ್ಸ್ ಅಲ್ಲಿ ಪೇನ್ ಇದೆನಾ, ಇಲ್ಲ ಪ್ರತ್ಯೇಕವಾಗಿ ಏನಾದ್ರೂ ಜಾಯಿಂಟ್ ಪೇನ್ ಇದೆನಾ? ಇಲ್ಲ ಮೇಡಮ್, ಎಲ್ಲಾ ಜಾಯಿಂಟ್ಸ್ ಅಲ್ಲಿ ಪೇನ್ ಇದೆ. ಓಕೆ. ಎಷ್ಟು ವರ್ಷ ಆಯ್ತು ಶುರು ಆಗಿ? ಅರೌಂಡ್ 15 ಇಯರ್, 15 ವರ್ಷ. ನನಗೆ 25ನೇ ವಯಸ್ಸಲ್ಲಿ ನಾನು ಸ್ಟಾರ್ಟ್ ಆಗಿದೆ ಮೇಡಮ್ ಇದು. ಓಕೆ. ಸೊ ನೀವ್ ಹೇಳ್ದಂಗೆ ಇದು ರೊಮಟೈಡ್ ಆರ್ಥರೈಟಿಸ್ ತರ ಕಾಣಿಸ್ತಾ ಇದೆಯಲ್ಲ? ಹೌದು ಮೇಡಮ್, ರೊಮಟೈಡ್ ಆರ್ಥರೈಟಿಸ್ ಅಂತಾನೆ ಹೇಳಿದ್ದಾರೆ. ಓಕೆ ಓಕೆ. ಹಾ ಹಾ. ಆದ್ರೆ ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಕ್ಯೂರ್ ಆಗ್ತಿಲ್ಲ. ಟ್ರೀಟ್ಮೆಂಟ್ ಕೊಡ್ತಾರೆ, ಎಕ್ಸರ್ಸೈಸ್ ಮಾಡಪ್ಪ ಡೈಲಿ ಅಂತ. ಹೌದು. ಮೇನ್ ಏನಂದ್ರೆ ಸರ್, ರೊಮಟೈಡ್ ಆರ್ಥರೈಟಿಸ್ ಪೇಷಂಟ್ಗೆ ಎಕ್ಸಸೈಸ್ ಅನ್ನೋದು ಇಂಪಾರ್ಟೆಂಟ್. ಯಾಕಂತಂದ್ರೆ ನೋವಿದ್ದಾಗ ಯೂಶುವಲ್ ಆಗಿ ನಾವು ಆ ಜಾಯಿಂಟ್ ನಾವು ಇನ್ ಕೇಸ್ ಮೂವ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಜಾಯಿಂಟ್ ಡ್ಯಾಮೇಜ್ ಆಗಿ ಪೂರ್ತಿ ಜಾಯಿಂಟ್ ಮೂವ್ಮೆಂಟ್ ಮಾಡದೇ ಇರೋ ತರ ಆಗ್ಬಿಡುತ್ತೆ. ಸೊ ನೀವು ಹೇಳ್ದಂಗೆ ಏನೇ ಟ್ರೀಟ್ಮೆಂಟ್ ಅಂದ್ರೂ ಪೇನ್ ಕಿಲ್ಲರ್ಸ್ ಆಗಿರ್ಬೋದು, ಇಲ್ಲ ಕೆಲವು ಸ್ಟೆರಾಯ್ಡ್ಸ್ ರಿಲೇಟೆಡ್ ಮೆಡಿಸಿನ್ಸ್ ತಗೊಂಡ್ರು ಕೂಡ ನಮಗೆ ಕಾಯಿಲೆ ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಸೊ ದಟ್ ಇಸ್ ನಾಟ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಮೇನ್ಲಿ ರೊಮಟೈಡ್ ಆರ್ಥರೈಟಿಸ್ ಬಂದ್ಬಿಟ್ಟು ನಿಮ್ಮ ರೋಗ ನಿರೋಧಕ್ಕೆ ಒಂದು ಸಂಬಂಧಪಟ್ಟ ಕಾಯಿಲೆ. ಅಂದ್ರೆ ರೋಗ ನಿರೋಧಕ ಶಕ್ತಿ ನಿಮಗೆ ವ್ಯತಿರೇಕವಾಗಿ ಅದು ಕೆಲಸ ಮಾಡುವಾಗ ಡ್ಯಾಮೇಜ್ ಅನ್ನೋದು ನಡೆಯುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ, ಈ ರೊಮಟೈಡ್ ಆರ್ಥರೈಟಿಸ್ ಯಾವುದೇ ವಯಸ್ಸಲ್ಲಿ ಕೂಡ ಬರಬಹುದು. ಆಲ್ರೆಡಿ 15 ಇಯರ್ಸ್ ಆಗಿದೆ. ಡೆಫಿನೆಟ್ಲಿ ನೀವು ಆಲ್ರೆಡಿ ಏನೇ ಟ್ರೀಟ್ಮೆಂಟ್ ತಗೊಂಡಿದ್ರು ಕೂಡ ಹೋಮಿಯೋಪತಿ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಆಲ್ರೆಡಿ ನಿಮ್ಮ ಜಾಯಿಂಟ್ಸ್ ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆನೆ ನೀವು ಇಮಿಡಿಯೇಟ್ ಆಗಿ ನಮ್ಮ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಶುರು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ. ಅಂಡ್ ಕಾಂಪ್ಲಿಕೇಶನ್ಸ್ ಕೂಡ ತುಂಬಾ ಬೇಗ ನಾವು ಅವಾಯ್ಡ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಅಶೋಕ್ ಅಂತ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ. ನಮಸ್ತೆ ಸರ್. ಡಾಕ್ಟರ್ ಜೊತೆಗೆ ಮಾತನಾಡಿ. ಓಕೆ. ಹಲೋ. ಹಲೋ. ಹೇಳಿ ಅಶೋಕ್ ಅವ್ರೆ, ಏನ್ ಸಮಸ್ಯೆ ಇದೆ? ನಮಸ್ತೆ ಮೇಡಮ್. ನಮಸ್ತೆ. ನನಗೆ ಈ ಕುತ್ತಿಗೆ ಮತ್ತೆ ಈಗ ಆರ್ಥ್ರೋಟಿಕ್ಸ್ ಅಂತ ಇದೆಯಲ್ಲ, ನನಗೆ ಯೂರಿಕ್ ಆಸಿಡ್ ಜಾಸ್ತಿ ವೇರಿಯೇಷನ್ ಅಲ್ಲಿ ಫಿಂಗರ್ಸ್ ಗಳು, ಜಾಯಿಂಟ್ಸ್ ಗಳು, ಕತ್ತಂತೂ ಸಿಕ್ಕಾಬಟ್ಟೆ ಪೇನ್ ಬರುತ್ತೆ. ಓಕೆ. ಪ್ಲಸ್ ಮತ್ತೆ ಜಾಯಿಂಟ್ಸ್ ಮ್ಯೂಟ್ ಮಾಡಮ್ ಅದನ್ನ. ಹೇಳಿ ಸರ್. ಮಂಡಿ ಹತ್ರ ಸ್ವೆಲ್ ಆಗುತ್ತೆ, ಬಿಟ್ರೆ ಪಾದದ ಹತ್ರ ಸ್ವೆಲ್ ಆಗುತ್ತೆ. ಓಕೆ. ತಮ್ಮ ವಯಸ್ಸು ಎಷ್ಟು ಸರ್? 38. 38.
ನನಗಿದೊಂದು 8-10 ಇಯರ್ಸ್ ಇಂದ ಇದೆ. ನಾನು ಆರ್ಥ್ರೈಟಿಸ್ ಅಂತ ಹೇಳಿ ನಾನು ಇದು ತಗೊಂತಾ ಇದ್ದೆ, ಯಾವ್ದೋ ಹೋಮಿಯೋಪತಿ ಟ್ರೀಟ್ಮೆಂಟ್, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂತಾ ಇದ್ದೆ, ಅದು ಸರಿ ಆಗ್ತಾ ಇರ್ಲಿಲ್ಲ. ಓಕೆ. ಮತ್ತೆ ನಮ್ ಡಾಕ್ಟರ್ ಯೂರಿಕ್ ಆಸಿಡ್ ಚೆಕ್ ಮಾಡಿ ಅಂತ ಹೇಳಿದ್ರು. ಯೂರಿಕ್ ಆಸಿಡ್ ವೇರಿಯೇಷನ್ ಅಲ್ಲೇ ಇದಾಗ್ತಾ ಇರೋದ್ ಕಂಟ್ರಿ ಅಂತ ಹೇಳಿದ್ರು. ಅದು ಒಂದು ಆರ್ಥ್ರೈಟಿಸ್ ತರಾನೇ ಅಂತ ಹೇಳಿದ್ರು. ಅಫ್ಕೋರ್ಸ್ ಅದು ಕೂಡ ಆರ್ಥ್ರೈಟಿಸ್ ಏನ್ ಆಲ್ರೆಡಿ ಹೇಳ್ತಾ ಇದೆಯಲ್ಲ, ಅದು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸರ್. ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಗೌಟಿ ಆರ್ಥ್ರೈಟಿಸ್ ಇಂದಾನು ಒಂದೊಂದ್ಸತಿ ಸಮಸ್ಯೆ ರೋಮ್ಟೈಡ್ ಆರ್ಥ್ರೈಟಿಸ್ಗೆ ಇಲ್ಲ ಬೇರೆ ರೀತಿಯಂತ ಆರ್ಥ್ರೈಟಿಸ್ಗೆ ತಿರ್ಕೊಳ್ತಾ ಇರುತ್ತೆ. ಅಫ್ಕೋರ್ಸ್ ನೀವು ಆಲ್ರೆಡಿ ಪರೀಕ್ಷೆಗಳೆಲ್ಲ ಮಾಡಿಸಿರ್ತೀರಾ. ಸೊ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂತ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್, ಯಾಕಂತಂದ್ರೆ ಪ್ರತಿಯೊಬ್ಬರು ಮನುಷ್ಯರು ಒಂದೇ ತರ ಇರೋದಿಲ್ಲ, ಕಾಯಿಲೆಗಳು ಕೂಡ ಒಂದೇ ತರ ಲಕ್ಷಣಗಳು ತೋರಿಸೋದಿಲ್ಲ. ಅದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ಪ್ರತ್ಯೇಕವಾಗಿ ನಿಮಗೆ ಕೊಡುವಂಥ ಚಿಕಿತ್ಸೆ ಅನ್ನೋದು ಇರುತ್ತೆ. ಸ್ವಲ್ಪ ಸಮಯ ತಗೊಳ್ಳಬಹುದು. ಆಲ್ರೆಡಿ 8 to 9 ಇಯರ್ಸ್ ಇಂದ ಸಫರ್ ಮಾಡ್ತಾ ಇದ್ದೀರಾ. ಸೊ ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿ ಇರುವಂಥ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ಭೇಟಿಯಾಗಿ ಆಲ್ರೆಡಿ ಏನೇನು ರಿಪೋರ್ಟ್ಸ್ ಮಾಡಿಸಿದ್ದೀರಾ ಹೋಗಿ ತೋರಿಸ್ಕೊಳ್ಳಿ. ಅದನ್ನ ನೋಡಿ ಯಾವ ಪ್ರಕಾರ ಚಿಕಿತ್ಸೆ ತಗೋಬೇಕು, ಎಷ್ಟು ದಿವಸ ತಗೋಬೇಕು ಅನ್ನೋದು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಐ ಆಮ್ ಶ್ಯೂರ್ ನಿಮಗೆ ಬೇಕಾಗಿರೋ ಅಂತ ರಿಸಲ್ಟ್ಸ್ ನಮ್ಮ ಹೋಮಿಯೋಪತಿನಲ್ಲಿ ಸಿಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಮುತ್ತುರಾಜ್ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಡಾಕ್ಟರ್ ಜೊತೆಗೆ ಮಾತನಾಡಿ. ಹಲೋ, ಹೇಳಿ ಮುತ್ತುರಾಜ್ ಅವರೇ, ಏನ್ ಸಮಸ್ಯೆ ಇದೆ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಗೆ ಈ ಕೈ ವ್ಯವಸಾಯ ಮಾಡೋದು ನಾವು. ಓಕೆ. ಅಂದ್ರೆ 2 ಕಡೆ ಕೈಯಿಂದ ಫುಲ್ ನರಗಳು ನೋವು ಬರುತ್ತದೆ. ಓಕೆ. ನಾವು ಎಲ್ಲಾ ಹಾಸ್ಪಿಟಲ್ ತೋರಿಸ್ತೋ ನಿಮ್ಮನ್ಸ್ಗೂ ತೋರಿಸ್ತೋ ಏನೋ ಪ್ರಯೋಜನ ಆಗಿಲ್ಲ. ಓಕೆ. ವಯಸ್ಸು ಎಷ್ಟು ಸರ್ ತಮ್ದು? 30. ಕತ್ತು ನೋವು ಏನಾದ್ರೂ ಇತ್ತ ನಿಮ್ಗೆ ಮುಂಚೆ? ಏನು ಇರ್ಲಿಲ್ಲ ಮೇಡಮ್. ಓಕೆ. ಅಂದ್ರೆ ಭುಜಕ್ಕೆ ಕೈಗೆ ನರಗಳು ಎಳಿತಾ ಇರುತ್ತಾ ನಿಮ್ಗೆ? ಎನಿ ಟೈಮ್ ಎಳಿತಾ ಇರುತ್ತೆ. ಮತ್ತೆ ಜಾಸ್ತಿ ಟೈಮ್ ಗಾಡಿ ಏನಾದ್ರು ಓಡಿಸಿದ್ರೆ ಹೌದು ಸರ್, ಇದು ಮೇನ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಯಾಕಂದ್ರೆ ನಿಮ್ ವಯಸ್ಸು ನೋಡಿದ್ರೆ ಮೂಳೆ ಸೌದೋಗಿರೋದು, ಅಂದ್ರೆ ಆರ್ಥ್ರೈಟಿಸ್ ಅನ್ನೋದಕ್ಕಿಂತಾನು ಕತ್ತು ಮೂಳೆ ಸೌದೋಗಿರ್ಬೋದು ಸರ್. ಸಹಜವಾಗಿ ಕತ್ತಲ್ಲಿ ಮೂಳೆ ಸೌದಾಗ ಅದರಿಂದ ಕಾಣುವಂತ ಪ್ರಾಬ್ಲಮ್ನ ನಾವು ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ನೀವೇನ್ ಮಾಡಿ ಅಂತಂದ್ರೆ ಎಕ್ಸಸೈಸಸ್ ಅನ್ನೋದು ಮಾಡಬೇಕಾಗಿರುತ್ತೆ. ತುಂಬಾ ತೂಕ ಅನ್ನೋದು ಎತ್ತಕ್ಕೆ ಹೋಗ್ಬೇಡಿ. ಜೊತೆಗೆ ತುಂಬಾ ಹೈಟ್ ಆಗಿ ದಿಂಬು ಇಡ್ಕೊಳ್ಳೋದು ಅಭ್ಯಾಸ ಇದ್ರೆ ಅದನ್ನ ಸ್ವಲ್ಪ ದಿವಸ ತೆಗೆದ್ಬಿಡಿ. ಮೇನ್ಲಿ ಕತ್ತು ಮೂಳೆ ಸೌದಿದೆ, ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ನರಗಳ ಮೇಲೆ ಇರುವಂತ ಒತ್ತಡದಿಂದ ಭುಜ ಕೈಗೆ ನಮ್ಗೆ ಜೋಮ್ ಹಿಡಿಯೋದು, ನರ ಎಳಿಯೋದು ಇಂಥ ಲಕ್ಷಣಗಳು ಕಂಡು ಬಂದಾಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿನಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ಗೂ ಕೂಡ ತುಂಬಾ ಒಳ್ಳೆ ಚಿಕಿತ್ಸೆ ಇದೆ. ಯಾಕಂದ್ರೆ ನಿಮ್ಮ ಏಜ್ ಕೂಡ ತುಂಬಾ ಚಿಕ್ಕದಿದೆ. ಹಾಗಾಗಿ ಹತ್ರದಲ್ಲಿ ಇರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ಭೇಟಿ ಆಗಿ ನಿಮ್ಗೆ ಅಂದ್ರೆ ನಿಮ್ಗೆ ಯಾವುದೇ ತರ ಪರೀಕ್ಷೆನೂ ಬೇಕಿಲ್ಲ. ಯಾಕಂದ್ರೆ ಲಕ್ಷಣಗಳಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ. ಇಮಿಡಿಯೇಟ್ ಆಗಿ ಚಿಕಿತ್ಸೆ ಶುರು ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ನ ಗುಣಪಡಿಸ್ಕೊಳ್ಳಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಡಾಕ್ಟರ್, ನಮ್ಮ ಹೋಮಿಯೋಪತಿಯಲ್ಲಿ ಆರ್ಥ್ರೈಟಿಸ್ಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಈಗ ಸಾಕಷ್ಟು ಕಾಲರ್ಸ್ ಹೇಳಿದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸ್. ಸೊ ಗೌಟಿ ಆರ್ಥ್ರೈಟಿಸ್ ಇರ್ಬೋದು. ಸೊ ದಟ್ ಇಸ್ ಅ ಮೇನ್ ರೀಸನ್. ಯಾಕಂದ್ರೆ ಜನರಲೈಸ್ಡ್ ಆಗಿ ನಾವು ಆರ್ಥ್ರೈಟಿಸ್ಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ತಾತ್ಕಾಲಿಕವಾಗಿ ಅವ್ರಿಗೆ ಕೊಡುವಂತ ಇಂಪ್ರೂವ್ಮೆಂಟ್ ಮಾತ್ರನೇ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ನೋವಿನ ಮಾತ್ರ ಸಾಯಿಸುವಂತ ಮಾತ್ರೆಗಳು ತಗೊಂಡಾಗ ನೋವು ಮಾತ್ರ ಕಡಿಮೆ ಆಗುತ್ತೆ ಹೊರತಾಗಿ ಒಳಗಡೆ ಕಾಯಿಲೆ ಏನಿದೆಯಲ್ಲ ಅದು ತಾನ್ ಪಾಡಿಗೆ ಮುಂದಕ್ಕೆ ಹೋಗಿ ಅವ್ರ ಕಾಯಿಲೆಗಳನ್ನ ಕಾಂಪ್ಲಿಕೇಟ್ ಮಾಡ್ತಾ ಇರುತ್ತೆ. ಸೊ ಅಂತ ಒಂದು ರೂಟ್ ಕಾಸ್ ಅನಾಲಿಸಿಸ್ ಟ್ರೀಟ್ಮೆಂಟ್ ಅನ್ನೋಂಥದ್ದು ನಾವು ನಮ್ಮ ಹೋಮಿಯೋಪತಿನಲ್ಲಿ ಕೊಡ್ತೀವಿ. ಸೊ ನಮಗೆ ಪ್ರತಿ ಒಂದು ಕೇಸ್ ಇಂಡಿವಿಜುವಲ್ ಅಪ್ರೋಚ್ ಆಗಿರುತ್ತೆ. ಇನ್ ಡೀಟೇಲ್ ಕೇಸ್ನ ಅವ್ರಿಗೆ ತಗೊಂಡು ಅವ್ರಿಗೆ ಬಂದಿರುವಂತ ಕಾರಣಗಳನ್ನ ತಿಳ್ಕೊಂಡು ರೂಟ್ ಕಾಸ್ ನಾವು ಅವ್ರಿಗೆ ಟ್ರೀಟ್ ಮಾಡಿದಾಗ ಸ್ವಲ್ಪ ಸಮಯ ತಗೋಬಹುದು. ಯಾಕಂದ್ರೆ ಪ್ರತಿಯೊಂದು ಕೇಸ್ ಸೇಮ್ ಸ್ಟೇಜಸ್ ಅಲ್ಲಿ ಬರೋದಿಲ್ಲ. ಕೆಲವೊಂದು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರ್ತಾರೆ, ಕೆಲವೊಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬರ್ತಾರೆ, ಕೆಲವೊಂದು ಮಾಡರೇಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ಬೇರೆ ರೀತಿಯಂತ ಕಾಯಿಲೆಗಳು ಕೂಡ ಇರುತ್ತೆ. ಸೊ ಎಲ್ಲಾ ರೀತಿಯಂತ ಅಂಶಗಳನ್ನ ತಗೊಂಡು ಅವ್ರಿಗೆ ಕೊಡುವಂತ ಒಂದು ಇಂಡಿವಿಜುವಲಿಸ್ಟಿಕ್ ಅಪ್ರೋಚ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ವಿಧಾನದಿಂದ ನಮ್ಮ ಹೋಮಿಯೋಪತಿನಲ್ಲಿ ಪೇಷಂಟ್ಗಳಿಗೆ ಅವ್ರಿಗೆ ಇರುವಂತ ಸಮಸ್ಯೆಗೆ ಶಾಶ್ವತ ಪರಿಹಾರ ಅನ್ನೋದು ನಾವು ನಮ್ಮ ಹೋಮಿಯೋಪತಿನಲ್ಲಿ ಕೊಡಬಹುದು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರ್ಥ್ರೈಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನಿಮಗೇನಾದ್ರೂ ಆರ್ಥ್ರೈಟಿಸ್ ಸಮಸ್ಯೆ ಇದ್ರೆ ನೀವು ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಎಲ್ಲಿದೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ್ ಹಾಗೂ ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಗುಲ್ಬರ್ಗಾ, ಹಾಸನ್, ಶಿವಮೊಗ್ಗ, ಹೊಸಪೇಟೆ, ಉಡುಪಿ, ಬೆಳಗಾಮಲ್ಲಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚಸ್ ಇದೆ. ಮುಂಬೈ, ಪುಣೆ, ಕೊಲ್ಹಾಪುರ್, ನಾಗ್ಪುರ್, ಔರಂಗಾಬಾದ್, ನಾಸಿಕ್, ಸೋಲಾಪುರ್ ಹಾಗೂ ನಾಂದೇಡಲ್ಲಿ ಕೂಡ ಬ್ರಾಂಚಸ್ ಇದೆ. ಹಾಗಾಗಿ ನಿಮ್ಗೆ ಕೂಡ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ನಮ್ಮ ಹೋಮಿಯೋಪತಿ ಬ್ರಾಂಚ್ಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು. ಇದಾಗಿತ್ತು ಇವತ್ತಿನ ಹೆಲ್ತ್ ಸೆಂಟರ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.